ಆತ್ಮೀಯ ಮುಖ್ಯೋಪಾಧ್ಯಾಯರಿಗೆ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಎಲ್ಲರಿಗೂ ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2026-27ನೇ ಸಾಲಿಗೆ ಪಠ್ಯಪುಸ್ತಕ ಬೇಡಿಕೆ ಸಲ್ಲಿಸುವ ಮೊದಲು ಕೆಲವೊಂದಿಷ್ಟು ಅಂಶಗಳನ್ನು ನಾವು ಗಮನಿಸಬೇಕಾಗುತ್ತದೆ. ಮೊದಲನೆಯದು, ಶಾಲೆಯು ಯಾವ ವಿಧ ಎಂದು ತಿಳಿದುಕೊಳ್ಳುವುದು. ನಮ್ಮ ಶಾಲೆಯು ನಲಿಕಲಿ ಕನ್ನಡ, ದ್ವಿಭಾಷಾ ಮಾಧ್ಯಮ ಹೀಗೆ ಯಾವ ವಿಧದ ಶಾಲೆಯಾಗಿದೆ ಎಂಬುದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು. ಎರಡನೆಯದು, ತರಗತಿವಾರು ನಿಮ್ಮ ಶಾಲೆಗಳ ಶೀರ್ಷಿಕೆ ಪಟ್ಟಿಯನ್ನು ಸಿದ್ಧ ಮಾಡಿ ಇಟ್ಟುಕೊಳ್ಳಬೇಕು. ವಿವರಣೆಗಾಗಿ ಇಲಾಖೆ ಹೊರಡಿಸಿದ ಸುತ್ತೋಲೆಗಳನ್ನು ನೋಡುವುದು. ದಿನಾಂಕ 11/2/2026 7 ಪುಟಗಳ ಸುತ್ತೋಲೆಯಲ್ಲಿ ಶೀರ್ಷಿಕೆಗಳ ಪಟ್ಟಿ ಮತ್ತು ಮಾಧ್ಯಮವಾರು ಶೀರ್ಷಿಕೆಗಳ ಪಟ್ಟಿಯನ್ನು ನಾವು ಗಮನಿಸಬಹುದು. ಮೂರನೇದಾಗಿ, SATSನಲ್ಲಿ ದಾಖಲಾಗಿರ್ತಕ್ಕಂಥ ಮಕ್ಕಳಿಗೆ ಮಾತ್ರ ನಾವು ಬೇಡಿಕೆಯನ್ನು ಸಲ್ಲಿಸಲು ಅವಕಾಶವಿದೆ. 2026-27ನೇ ಸಾಲಿಗೆ ಹೆಚ್ಚಿಗೆ ಬೇಡಿಕೆಯನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಆದ್ದರಿಂದ SATSನಲ್ಲಿ ದಾಖಲಾಗಿರ್ತಕ್ಕಂಥ ಮಕ್ಕಳಿಗೆ ಮಾತ್ರ ನಾವು ಬೇಡಿಕೆಯನ್ನು ಸಲ್ಲಿಸಬೇಕು. ನಾಲ್ಕನೇದಾಗಿ, ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಗಳಿಗೆ ಮಾತ್ರ ನಲಿಕಲಿ ಹೊಂದಿರತಕ್ಕಂಥ ಶಾಲೆಗಳಿಗೆ ಸುವೇಗ, ಸುಮೇರು, ರೇನ್ಬೋ 4ರಿಂದ 9ನೇ ತರಗತಿಗೆ ಪುಸ್ತಕಗಳನ್ನು ಬೇಡಿಕೆ ಸಲ್ಲಿಸಬೇಕಾಗುತ್ತದೆ. ಅದೇ ರೀತಿ ದ್ವಿಭಾಷಾ ಮಾಧ್ಯಮದ ಶಾಲೆಗಳು 1ರಿಂದ 5ನೇ ತರಗತಿಗಳಿಗೆ ಕನ್ನಡ ಮಾಧ್ಯಮದಲ್ಲಿ ಬೇಡಿಕೆ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂದರೆ ದಿನಾಂಕ 11/2/2026 ಸುತ್ತೋಲೆಯ ಪ್ರಕಾರ ದ್ವಿಭಾಷಾ 1ರಿಂದ 5ನೇ ತರಗತಿ 15 ಜಿಲ್ಲೆಗಳಾದ ಬೆಂಗಳೂರು ಉತ್ತರ, ದಕ್ಷಿಣ, ಗ್ರಾಮಾಂತರ, ರಾಮನಗರ, ಹಾವೇರಿ, ಕಲಬುರಗಿ, ಶಿವಮೊಗ್ಗ, ಹಾಸನ, ತುಮಕೂರು, ದಕ್ಷಿಣ ಕನ್ನಡ, ಕೋಲಾರ, ಧಾರವಾಡ, ಬಾಗಲಕೋಟೆ, ವಿಜಯಪುರ ಹಾಗೂ ಕೊಪ್ಪಳ ಜಿಲ್ಲೆಗಳ ಎಲ್ಲ ಸರ್ಕಾರಿ ಶಾಲೆಗಳು ಹಾಗೂ ಉಳಿದ ಜಿಲ್ಲೆಗಳ KPS, PM-ಶ್ರೀ, ECCE ತರಗತಿ ಹೊಂದಿರುವ ಶಾಲೆಗಳು, CEP, MIZ ತಾಲೂಕಿನ ಶಾಲೆಗಳು, ADP ಶಾಲೆಗಳು ಹಾಗೂ ಈಗಾಗಲೇ ಚಾಲ್ತಿಯಲ್ಲಿರುವ ದ್ವಿಭಾಷಾ ಮಾಧ್ಯಮದ ಶಾಲೆಗಳು ಕಡ್ಡಾಯವಾಗಿ ಬೈಲಿಂಗ್ವಲ್ ಕನ್ನಡ ಇಂಗ್ಲಿಷ್ ಮಾಧ್ಯಮದ ಶೀರ್ಷಿಕೆಗಳಿಗೆ ಮಾತ್ರ ಬೇಡಿಕೆಯನ್ನು ಸಲ್ಲಿಸಲು ಈ ವರ್ಷ ಅವಕಾಶವಿರುತ್ತದೆ. ಆದ್ದರಿಂದ ಈ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ನಾವು ಪಠ್ಯಪುಸ್ತಕ ಬೇಡಿಕೆಯನ್ನು ಸಲ್ಲಿಸಲು ಅವಕಾಶವಿರುತ್ತದೆ. ಸಂಪೂರ್ಣ ವಿವರಕ್ಕಾಗಿ 11/2/2026 ಸುತ್ತೋಲೆಯಲ್ಲಿನ ಶೀರ್ಷಿಕೆಗಳ ಪಟ್ಟಿಯನ್ನು ಗಮನಿಸುವುದು ಹಾಗೂ ನಮ್ಮ ಶಾಲೆ ಯಾವ ವಿಧದ ಶಾಲೆ ಎಂಬುದು ಅದರ ಆಧಾರದ ಮೇಲೆ SATSನಲ್ಲಿ 1ರಿಂದ 5ನೇ ತರಗತಿಗೆ ಅವೇ ಶೀರ್ಷಿಕೆಗಳು ಓಪನ್ ಆಗುತ್ತವೆ. ನಾವು ಅವುಗಳನ್ನು ಪರಿಶೀಲಿಸಿ ಗಮನಿಸಿ ಬೇಡಿಕೆಯನ್ನು ಸಲ್ಲಿಸಬೇಕಾಗುತ್ತದೆ. ಇವಾಗ ಧಾರವಾಡ ಜಿಲ್ಲೆಯ ಸರ್ಕಾರಿ ಶಾಲೆಯ ಒಂದು SATSನಲ್ಲಿ ಯಾವ ರೀತಿ ಪಠ್ಯಪುಸ್ತಕ ಬೇಡಿಕೆಯನ್ನು ಸಲ್ಲಿಸಬೇಕು ಎನ್ನುವುದನ್ನು ನೋಡೋಣ. ಈ ರೀತಿ ನಿಮ್ಮ ಶಾಲೆಯ SATS ಲಾಗಿನ್ ಓಪನ್ ಮಾಡಬೇಕು. ಇದು ಧಾರವಾಡ ಜಿಲ್ಲೆಯ ಒಂದು ಸರ್ಕಾರಿ ಶಾಲೆಯ SATS ಲಾಗಿನ್ ಆಗಿರುತ್ತದೆ. ಕೆಳಗಡೆ ಸ್ಕ್ರಾಲ್ ಮಾಡಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅದರ ಮೇಲೆ ಕ್ಲಿಕ್ ಮಾಡಿ. ಅಕಾಡೆಮಿಕ್ ಇಯರ್ 2026-27 ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಸ್ಕ್ರಾಲ್ ಮಾಡಿ ನೋಟ್ ಫ್ರಮ್ KTBS ಅಕಾಡೆಮಿಕ್ ಇಯರ್ 2026-27 ಕ್ಲಾಸ್ ಸೆಲೆಕ್ಟ್ ಮಾಡಿ. 1ನೇ ತರಗತಿಯನ್ನು ತೆಗೆದುಕೊಳ್ಳೋಣ. ಮೀಡಿಯಮ್ ಸೆಲೆಕ್ಟ್ ಮಾಡಿ. ನಿಮ್ಮ ಶಾಲೆ ಯಾವ ಮೀಡಿಯಮ್ ಇದೆ ಆ ಮೀಡಿಯಮನ್ನು ಸೆಲೆಕ್ಟ್ ಮಾಡಬೇಕು. ನಂತರ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ 1ನೇ ತರಗತಿಗೆ ಸಂಬಂಧಪಟ್ಟಂತಹ ಶೀರ್ಷಿಕೆಗಳು ಓಪನ್ ಆಗುತ್ತವೆ. ಇಲ್ಲಿ 1ನೇ ತರಗತಿಗೆ 9 ಶೀರ್ಷಿಕೆಗಳನ್ನು ನಾವು ನೋಡಬಹುದು. ಮೊದಲನೇದಾಗಿ ಇಂಗ್ಲಿಷ್ EVS ಬೈಲಿಂಗ್ವಲ್ ಇಂಗ್ಲಿಷ್ ಆ್ಯಂಡ್ ಕನ್ನಡ, ಮ್ಯಾಥಮೆಟಿಕ್ಸ್ NCERT ಬೈಲಿಂಗ್ವಲ್ ಇಂಗ್ಲಿಷ್ ಆ್ಯಂಡ್ ಕನ್ನಡ ಪಾರ್ಟ್ 1, ಮ್ಯಾಥಮೆಟಿಕ್ಸ್ NCERT ಬೈಲಿಂಗ್ವಲ್ ಇಂಗ್ಲಿಷ್ ಆ್ಯಂಡ್ ಕನ್ನಡ ಪಾರ್ಟ್ 2, ಮೃದಂಗ ಇಂಗ್ಲಿಷ್ ಪಾರ್ಟ್ 1, ಮೃದಂಗ ಇಂಗ್ಲಿಷ್ ಪಾರ್ಟ್ 2, ವ್ಯಾಲ್ಯೂ ಎಜುಕೇಷನ್, ಸ್ಟೂಡೆಂಟ್ ಡೈರಿ ಕ್ಲಾಸ್ 1, ಸವಿ ಕನ್ನಡ ಪಾರ್ಟ್ 1, ಸವಿ ಕನ್ನಡ ಪಾರ್ಟ್ 2 ಈ ಒಂದು ಶೀರ್ಷಿಕೆಗಳಿಗೆ ನಾವು ಬೇಡಿಕೆಯನ್ನು ಸಲ್ಲಿಸಬೇಕು. ಸರ್ಕಾರಿ ಶಾಲೆ ಆಗಿರುವುದರಿಂದ ಇಲ್ಲಿ ನಾವು ಕ್ವಾಂಟಿಟಿ ಆಫ್ ಬುಕ್ ರಿಕ್ವೈರ್ಡ್ ಪ್ರೀ ಕಾಲಮ್ನಲ್ಲಿ ನಾವು ಬೇಡಿಕೆಯನ್ನು ಸಲ್ಲಿಸಬೇಕು. 2026-27ನೇ ಸಾಲಿಗೆ 1ನೇ ತರಗತಿಗೆ ಎಸ್ಟಿಮೇಟ್ ಟೋಟಲ್ ಕ್ಲಾಸ್ ಸ್ಟ್ರೆಂತ್ 7 ಇದೆ. ನಾವು ಇಲ್ಲಿ ಕ್ವಾಂಟಿಟಿ ಆಫ್ ಬುಕ್ ರಿಕ್ವೈರ್ಡ್ನಲ್ಲಿ ಪ್ರೀ ಕಾಲಮ್ನಲ್ಲಿ 7 ಅಂಕಿಯನ್ನು ನಾವು ನಮೂದಿಸಬೇಕಾಗುತ್ತದೆ. ಯಾವುದೇ ಕಾರಣಕ್ಕೂ ಹೆಚ್ಚಿಗೆ
ಬೇಡಿಕೆಯನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಆದ್ದರಿಂದ ನಮ್ಮ ಶಾಲೆಯ ಎಸ್ಟಿಮೇಟ್ ಸ್ಟ್ರೆಂತ್ ಎಷ್ಟಿರುತ್ತದೆ ಅಷ್ಟೇ ಸಂಖ್ಯೆಯನ್ನು ಕ್ವಾಂಟಿಟಿ ಆಫ್ ಬುಕ್ ರಿಕ್ವೈರ್ಡ್ ಪ್ರೀ ಕಾಲಮ್ನಲ್ಲಿ ನಾವು ನಮೂದಿಸುತ್ತಾ ಹೋಗಬೇಕು. ಬೇಡಿಕೆಯನ್ನು ಸಲ್ಲಿಸಿದ ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆರ್ ಯು ಶ್ಯೂರ್? ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಡಾಟಾ ಸಕ್ಸಸ್ಫುಲಿ ಎಂದು ಮೆಸೇಜ್ ಬರುತ್ತದೆ. ನಂತರ 2ನೇ ತರಗತಿಯನ್ನು ಸೆಲೆಕ್ಟ್ ಮಾಡಿರಿ. 2ನೇ ತರಗತಿಗೆ ಸಂಬಂಧಪಟ್ಟಂತಹ ಟೈಟಲ್ಸ್ಗಳು ಓಪನ್ ಆಗುತ್ತವೆ. ಈ ಟೈಟಲ್ಸ್ಗಳಿಗೆ ನಾವು ಬೇಡಿಕೆಯನ್ನು 1ನೇ ತರಗತಿಗೆ ಯಾವ ರೀತಿ ಸಲ್ಲಿಸಿದ್ದೇವೆ ಅದೇ ರೀತಿ ಬೇಡಿಕೆಯನ್ನು ಸಲ್ಲಿಸಬೇಕು. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನಂತರ 3ನೇ ತರಗತಿಯನ್ನು ಸೆಲೆಕ್ಟ್ ಮಾಡಿರಿ. ಇಲ್ಲಿ 3ನೇ ತರಗತಿಗೆ ಸಂಬಂಧಪಟ್ಟಂತಹ ಶೀರ್ಷಿಕೆಗಳು ಓಪನ್ ಆಗುತ್ತವೆ. ಈ ಶೀರ್ಷಿಕೆಗಳಿಗೆ ನಾವು ಬೇಡಿಕೆಯನ್ನು ಸಲ್ಲಿಸಬೇಕು. ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನಂತರ 4ನೇ ತರಗತಿಯನ್ನು ಸೆಲೆಕ್ಟ್ ಮಾಡಿರಿ. ಕೆಳಗಡೆ ಸ್ಕ್ರಾಲ್ ಮಾಡಿ. 4ನೇ ತರಗತಿಗೆ ಒಟ್ಟು 12 ಶೀರ್ಷಿಕೆಗಳು ನಮಗೆ ಕಾಣಿಸುತ್ತವೆ. ಈ ಇಂಗ್ಲೀಷ್ EVS ಬೈಲಿಂಗಲ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಪಾರ್ಟ್ 1, ಇಂಗ್ಲೀಷ್ EVS ಬೈಲಿಂಗಲ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಪಾರ್ಟ್ 2, ಮ್ಯಾಥಮೆಟಿಕ್ಸ್ NCERT ಬೈಲಿಂಗಲ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಪಾರ್ಟ್ 1, ಮ್ಯಾಥಮೆಟಿಕ್ಸ್ NCERT ಬೈಲಿಂಗಲ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಪಾರ್ಟ್ 2, ಸಂತೂರ್ ಇಂಗ್ಲೀಷ್ ಪಾರ್ಟ್ 1, ಸಂತೂರ್ NCERT ಇಂಗ್ಲೀಷ್ ಪಾರ್ಟ್ 2, ವ್ಯಾಲ್ಯೂ ಎಜುಕೇಷನ್, ಕನ್ನಡ ಪರಿಸರ ಅಧ್ಯಯನ ಮತ್ತು ಕನ್ನಡ ಪರಿಸರ ಅಧ್ಯಯನ ಪಾರ್ಟ್ 1 ಪಾರ್ಟ್ 2 ನಾವು ಬೇಡಿಕೆಯನ್ನು ಸಲ್ಲಿಸಬಾರದು. ಸ್ಟೂಡೆಂಟ್ ಡೈರಿ ಕ್ಲಾಸ್ 4, ಸವಿ ಕನ್ನಡ ಪಾರ್ಟ್ 1 ಪಾರ್ಟ್ 2 ಶೀರ್ಷಿಕೆಗಳಿಗೆ ಬೇಡಿಕೆಯನ್ನು ಸಲ್ಲಿಸಬೇಕಾಗುತ್ತದೆ. ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನಂತರ ತರಗತಿ 5 ಸೆಲೆಕ್ಟ್ ಮಾಡಿರಿ. ನಾವು ಇಲ್ಲಿ 5ನೇ ತರಗತಿಗೆ ಬೇಡಿಕೆಯನ್ನು ಸಲ್ಲಿಸುವಾಗ 4ನೇ ತರಗತಿಗೆ ಯಾವ ರೀತಿ ಬೇಡಿಕೆಯನ್ನು ಸಲ್ಲಿಸಿದ್ದೇವೆ ಅದೇ ರೀತಿ ಬೇಡಿಕೆಯನ್ನು ಸಲ್ಲಿಸಬೇಕಾಗುತ್ತದೆ. 8 ಮತ್ತು 9 ಕನ್ನಡ ಪರಿಸರ ಅಧ್ಯಯನ ಪಾರ್ಟ್ 1 ಪಾರ್ಟ್ 2 ಈ ಪುಸ್ತಕಗಳಿಗೆ ಬೇಡಿಕೆಯನ್ನು ಸಲ್ಲಿಸಬಾರದು. ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನಂತರ ತರಗತಿ 6 ಸೆಲೆಕ್ಟ್ ಮಾಡಿರಿ. 6ರಿಂದ 10ನೇ ತರಗತಿಗೆ ನಾವು ಬೇಡಿಕೆಯನ್ನು ಸಲ್ಲಿಸುವಾಗ ಈ ಹಿಂದೆ ಯಾವ ಶೀರ್ಷಿಕೆಗಳಿಗೆ ಬೇಡಿಕೆಯನ್ನು ಸಲ್ಲಿಸುತ್ತಿದ್ದೇವೆ ಅದೇ ರೀತಿಯಾದಂಥ ಬೇಡಿಕೆಗಳನ್ನು ಸಲ್ಲಿಸಬೇಕು. ಉದಾಹರಣೆಗಾಗಿ 6ನೇ ತರಗತಿಗೆ ಸಿರಿ ಕನ್ನಡ ಪಾರ್ಟ್ 1 ಪಾರ್ಟ್ 2, ಇಂಗ್ಲೀಷ್ SL ಪಾರ್ಟ್ 1 ಪಾರ್ಟ್ 2, ಹಿಂದಿ TL ಪಾರ್ಟ್ 1 ಪಾರ್ಟ್ 2, ಕನ್ನಡ ಮ್ಯಾಥಮೆಟಿಕ್ಸ್ ಪಾರ್ಟ್ 1 ಪಾರ್ಟ್ 2, ಕನ್ನಡ ಸೈನ್ಸ್ ಪಾರ್ಟ್ 1 ಪಾರ್ಟ್ 2, ಕನ್ನಡ ಸೋಷಿಯಲ್ ಸೈನ್ಸ್ ಪಾರ್ಟ್ 1 ಪಾರ್ಟ್ 2, ವರ್ಕ್ ಬುಕ್ ರೇನ್ಬೋ ಇಂಗ್ಲೀಷ್ ಪಾರ್ಟ್ 1 ಪಾರ್ಟ್ 2, ವರ್ಕ್ ಬುಕ್ ಸುಮೇರು ಕನ್ನಡ ಪಾರ್ಟ್ 1 ಪಾರ್ಟ್ 2, ವರ್ಕ್ ಬುಕ್ ಸುವೇಗ ಮ್ಯಾಥ್ಸ್ ಪಾರ್ಟ್ 1 ಪಾರ್ಟ್ 2, ವ್ಯಾಲ್ಯೂ ಎಜುಕೇಷನ್, ಸ್ಟೂಡೆಂಟ್ ಡೈರಿ ಹೀಗೆ 20 ಶೀರ್ಷಿಕೆಗಳಿಗೆ ನಾವು ಬೇಡಿಕೆಯನ್ನು ಸಲ್ಲಿಸಬೇಕಾಗುತ್ತದೆ. ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನಂತರ ಮುಂದಿನ ತರಗತಿಯನ್ನು ಸೆಲೆಕ್ಟ್ ಮಾಡಿರಿ. ಇಲ್ಲಿ ಕೂಡ ಈಗಾಗಲೇ ಹೇಳಿದ ಶೀರ್ಷಿಕೆಗಳಿಗೆ ಬೇಡಿಕೆಯನ್ನು ಸಲ್ಲಿಸಬೇಕು. ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ಮ ಶಾಲೆಯ ಎಲ್ಲ ತರಗತಿಗಳ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಮಾಡಿದ ಮೇಲೆ ಅಷ್ಟು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಕೊನೆಗೆ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತಲೂ ಮೊದಲು ನಿಮ್ಮ ಶಾಲೆಗೆ ಸಂಬಂಧಪಟ್ಟ ಎಲ್ಲ ಶೀರ್ಷಿಕೆಗಳಿಗೆ ಬೇಡಿಕೆಯನ್ನು ಸಲ್ಲಿಸಲಾಗಿದೆಯೇ ಎಂಬುದನ್ನು ಒಮ್ಮೆ ಪರಿಶೀಲಿಸಿಕೊಳ್ಳಿ. 1ರಿಂದ 5ನೇ ತರಗತಿಯಾದರೆ 49 ಟೈಟಲ್ಸ್ಗಳು ಬರುತ್ತವೆ. 1ರಿಂದ 7ನೇ ತರಗತಿಯಾದರೆ 89 ಟೈಟಲ್ಸ್ ಬರುತ್ತವೆ. 1ರಿಂದ 8ನೇ ತರಗತಿಯಾದರೆ 109 ಟೈಟಲ್ಸ್ ಬರುತ್ತವೆ. ಹೀಗೆ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂತಹ ಎಲ್ಲ ಶೀರ್ಷಿಕೆಗಳ ಬೇಡಿಕೆಯನ್ನು ಸಲ್ಲಿಸಲಾಗಿದೆಯೇ ಎಂಬುದನ್ನು ಒಮ್ಮೆ ಪರಿಶೀಲಿಸಿಕೊಂಡು ಕೊನೆಯದಾಗಿ ಫೈನಲ್ ಸಬ್ಮಿಟ್ ಮಾಡಬೇಕಾಗುತ್ತದೆ. ನಂತರ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಮಾಹಿತಿಯನ್ನು PDF ರೂಪದಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಶಾಲೆಯಲ್ಲಿ ಇಟ್ಟುಕೊಳ್ಳಬೇಕು. ಫ್ರೀಸ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಡಾಟಾವನ್ನು ಫ್ರೀಸ್ ಮಾಡಬೇಕಾಗುತ್ತದೆ. ಹಾಗೂ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಮಾಹಿತಿಯನ್ನು PDF ರೂಪದಲ್ಲಿ ಡೌನ್ಲೋಡ್ ಮಾಡಿಕೊಂಡು ಶಾಲೆಯಲ್ಲಿ ಒಂದು ಪ್ರತಿ ಹಾಗೂ
ಟೆಕ್ಸ್ಟ್ ಬುಕ್ ನೋಡಲ್ ಅಧಿಕಾರಿಗೆ ಒಂದು ಪ್ರತಿಯನ್ನು ಸಲ್ಲಿಸಿ. ಈ ಒಂದು ಮಾಹಿತಿ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಈ ಒಂದು ವಿಡಿಯೋವನ್ನು ದಿನಾಂಕ 11/2/2026 ಸುತ್ತೋಲೆ ಹಾಗೂ 14 ಪುಟಗಳ ಸುತ್ತೋಲೆಯನ್ನು ಆಧರಿಸಿ ತಯಾರಿಸಲಾಗಿದೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.